ಪರಸ್ಪರ ಸೌಹಾರ್ದತೆ, ಸಹಬಾಳ್ವೆ, ಸಹನೆಯಿಂದ ಜೀವನ ನಡೆಸುತ್ತಾ ಎಲ್ಲರೂ ಒಂದೇ ಎಂಬ ಮನೋಭಾವನೆ ಬೆಳೆಸಿಕೊಂಡರೆ ಸಮಾಜ ಹಾಗೂ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಮಾಜಿ ಅಧ್ಯಕ್ಷ ಮೌಲಾನಾ ಶಾಫಿ ಸಾದಿ ಹೇಳಿದರು. ಎಮ್ಮೆಮಾಡು ಉರುಸ್ ಪ್ರಯುಕ್ತ ಆಯೋಜಿಸಲಾಗಿದ್ದ ಸಾರ್ವಜನಿಕ ಸಮ್ಮೇಳನದಲ್ಲಿ ಅವರು ಮುಖ್ಯ ಭಾಷಣಕಾರರಾಗಿ ಪಾಲ್ಗೊಂಡು ಮಾತನಾಡಿದರು. ಧರ್ಮದ ಬಗೆಗಿನ ಅಜ್ಞಾನದಿಂದ ಸಂಘರ್ಷ ಸೃಷ್ಟಿಯಾಗ್ತಿದೆ. ಕ್ಷುಲ್ಲಕ ಕಾರಣಗಳಿಂದ ಹಿಂದೂ ಮುಸಲ್ಮಾನರ ಸೌಹಾರ್ದತೆಗೆ ಧಕ್ಕೆಯಾಗಬಾರದು. ಇತ್ತೀಚಿನ ವರ್ಷಗಳಲ್ಲಿ ಅಹಿತಕರ ಘಟನೆ ಸಂಭವಿಸಿದಾಗ ಜಾತಿಯನ್ನು ಬಿಂಬಿಸುವ ಕೆಲಸವಾಗ್ತಿದ್ದು ಇದು ಸಮಾಜಕ್ಕೆ ಮಾರಕ ಎಂದು ಆತಂಕ ವ್ಯಕ್ತಪಡಿಸಿದ ಮೌಲಾನಾ ಶಾಫಿ ಸಾದಿ, ಯುವಕರು ಮಾದಕ ವಸ್ತುಗಳ ಸೇವನೆಯಿಂದ ದೂರವಿರಬೇಕು. ತಮ್ಮ ಗ್ರಾಮಗಳನ್ನು ಗಾಂಜಾ ಮುಕ್ತವಾಗಿಸಲು ಎಲ್ಲರೂ ಪಣತೊಡಬೇಕೆಂದು ಮನವಿ ಮಾಡಿದರು. ಸಂಸ್ಕೃತಿಯಾಗಿದೆ ಎಂದು ಪವಿತ್ರ ಕುರಾನ್ ಏನು ಹೇಳಿದೆಯೋ ಆ ಗಾಂಜಾ ವ್ಯಸನಿಗಳು ಮುಸ್ಲಿಂ ಯುವಕರು, ಆ ಗಾಂಜಾ ಸಪ್ಲೈ ಮಾಡುವವರು ಮುಸ್ಲಿಂ ಯುವಕರು. ಅವರ ಬಗ್ಗೆ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಮಾಹಿತಿ ಕೊಟ್ಟರೆ ಅವರ ಮನೆಗೆ ಹೋಗಿ ಗಲಾಟೆ ಮಾಡುವಂತ ಯುವಕರು. ನಮ್ಮ ಒಂದೊಂದು ಮೊಹಲ್ಲಾದಲ್ಲೂ ಗಾಂಜಾ ಮುಕ್ತ ಮೊಹಲ್ಲವನ್ನು ಮಾಡಬೇಕು ನಾವು. ಅದು ನಮ್ಮ ಇವತ್ತು ಆಲೋಚನೆ ನೀವು ಮಾಡಿರ್ಬೋದು. ನನ್ನ ಮನೆ, ನನ್ನ ಮಗನು ಗಾಂಜಾ ವ್ಯಸನಿ ಇಲ್ಲ, ನನ್ನ ಮಗನದರಲ್ಲಿಲ್ಲ, ನೆರೆಗೆರೆ ನಿಮ್ಮ ಮಗನಿಗೂ ಬರುತ್ತದೆ. ಆದ್ದರಿಂದ ಇದೊಂದು ದೊಡ್ಡ ಕ್ಯಾನ್ಸರ್. ಇದು ಇಡೀ ನಮ್ಮ ಮೊಹಲ್ಲಾದಿಂದ, ನಮ್ಮ ನಾಡಿನಿಂದ, ನಮ್ಮ ಈ ರಾಜ್ಯದಿಂದ ಗಾಂಜಾ ಮುಕ್ತ ರಾಜ್ಯವನ್ನಾಗಿ ಮಾಡಿ ಗಾಂಜಾ ಮುಕ್ತ ಒಂದು ಮೊಹಲ್ಲಾವನ್ನಾಗಿ ಮಾಡಲು ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ನಮ್ಮ ಮಕ್ಕಳು ನಶೆಗೊಳಗಾಗ್ತಾ ಇದ್ದಾರೆ. ರಾತ್ರಿ ಯಾರೂ ಗೊತ್ತಿಲ್ಲ, 7 ಗಂಟೆ 8 ಗಂಟೆ ಆಗುವಾಗ ಮಕ್ಕಳು ಹೊರಗಡೆ ಹೋಗ್ತಾರೆ. ಅಲ್ಲಿ ಕೂತು ಬೀಡಿ ಸೇರ್ತಾರೆ ಅಂತ ಎಂಬ ಕೆಲವು ಅಪ್ಪಂದಿರು ಆಲೋಚನೆ ಮಾಡಲು ಸಿಗರೇಟ್ ಸೇರ್ತಾರೆ, ಬೀಡಿ ಸೇರ್ತಾರೆ. ಕೊನೆಗೆ ಗೊತ್ತಾಗ್ತದೆ ಅವರು ಗಾಂಜಾ ವ್ಯಸನಿ ಅಂತ. ಪ್ರೀತಿಯ ಸಹೋದರಿ, ಕ್ಯಾನ್ಸರ್ ಅನ್ನು ಮುಕ್ತಗೊಳಿಸಬೇಕಾಗಿದೆ. ನಮ್ಮ ಮೊಹಲ್ಲಾಗಳಲ್ಲಿ ಇದರ ಜಾಗೃತಿ, ಗಾಂಜಾದ ಬಗ್ಗೆ ಜಾಗೃತಿ ಬರಬೇಕು. ನಮ್ಮ ಮಕ್ಕಳಿಗೆ ಕ್ರೈಮ್ ಅಲ್ಲಿ ಹೋಗದಂತೆ ನಾವು ಅವರನ್ನು ಜಾಗೃತಿ ಹುಟ್ಟಿಸುವಂತ ಕೆಲಸಗಳು ಮಾಡಬೇಕು. ಅದೆಲ್ಲವೂ ನಮ್ಮ ಮೊಹಲ್ಲಾದಲ್ಲಿ ಮಾಡುವಾಗ ಒಂದು ಮೊಹಲ್ಲಾ ಮನುಷ್ಯತ್ವದ ಉದಾತ್ತವಾದ ಸಂದೇಶವನ್ನು ಸಾರುವ ಮೊಹಲ್ಲವಾಗುತ್ತದೆ. ಅದಾಗಿದೆ ಸೂಫಿ ಶಹೀದ್ ರಹಮತುಲ್ಲಾಹಿ ಅಲಿರವರ ಇವರು ಸಂದರ್ಭದಲ್ಲಿ ಎಲ್ಲರೊಂದಿಗೆ ನನಗೆ ಹೇಳಲಿಕ್ಕಿರೋದು, ನಮ್ಮ ಮೊಹಲ್ಲಾ ಗಾಂಜಾ ಮುಕ್ತ ಮೊಹಲ್ಲಾಗಿರಬೇಕು. ಅದೇ ರೀತಿ ಸೌಹಾರ್ದತೆಯನ್ನು ಮೆರೆದಾಡುವಂತಹ, ಸೌಹಾರ್ದತೆ ಮತ್ತು ಪ್ರೀತಿ ತುಂಬುವಂತಹ ಒಂದು ಮೊಹಲ್ಲಾ ನಮ್ಮ ಮೊಹಲ್ಲಾ ಆಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕಟಿಬದ್ಧರಾಗಬೇಕು. ಜಮಾತ್ ಅಧ್ಯಕ್ಷ ಅಬೂಬಕರ್ ಸಕಾಫಿ ಪುದಿಯೋಡಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಸೈಯದ್ ಮುಯಿನ್ ಅಲಿ ಶಿಹಾಬ್ ತಂಗಳ್ ಪ್ರಾರ್ಥನೆ ಸಲ್ಲಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. ಕೂರ್ಗ್ ಜಮಾಯುತ್ತಲ್ ಉಲಾಮಾ ಕೋಶಾಧಿಕಾರಿ ಕೆಎಂ ಹುಸೇನ್ ಸಕಾಫಿ, ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ಕೋಶಾಧಿಕಾರಿ ಆಲಿ ನೆರೋಟ್, ಎಮ್ಮೆಮಾಡು ಶಹೀದಿಯಾ ಕಾರ್ಯದರ್ಶಿ ಇಸ್ಮಾಯಿಲ್ ಚಕೇರಾ, ಸಿಎಂ ಮಾಹಿನ್ ಚಂಬಾರಂಡ, ಹಂಸ ಕೊಟ್ಟಮುಡಿ, ಇಸ್ಮಾಯಿಲ್ ನಾಪೋಕ್ಲು, ಮೊಹಮ್ಮದ್ ಹಾಜಿ ಕುಂಜಿಲಾ, ನಾಪೋಕ್ಲು ಜಮಾತ್ ಅಧ್ಯಕ್ಷ ಅಬ್ದುಲ್ ರೆಹಮಾನ್, ಮಂಜೂರ್ ಅಲಿ, ಹಂಸ, ಕೊಳಕೇರಿ ಜಮಾತ್ ಅಧ್ಯಕ್ಷ ಅಬ್ದುಲ್ ನಾಜೀರ್, ಕುಂಜಿಲಾ ಜಮಾತ್ ಅಧ್ಯಕ್ಷ ಶೌಕತ್ ಅಲಿ, ಹಳೆ ತಾಲೂಕು ಜಮಾತ್ ಅಧ್ಯಕ್ಷ ಮೊಹಮ್ಮದ್, ಎಮ್ಮೆಮಾಡು ಜಮಾತ್ ಉಪಾಧ್ಯಕ್ಷ ಅಶ್ರಫ್ ಬಿಯು ಮತ್ತಿತರರು ಉಪಸ್ಥಿತರಿದ್ದರು. ಸಮಾರಂಭಕ್ಕೆ ಅಪಾರ ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ದರಿಂದ ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಸಂಚಾರ ದಟ್ಟಣೆ ನಿಯಂತ್ರಿಸಲು ಪಟ್ಟಣದ ಮುಖ್ಯ ರಸ್ತೆಯ 2 ಬದಿಗಳಲ್ಲಿ ವಾಹನ ನಿಲುಗಡೆ ನಿಷೇಧಿಸಲಾಗಿತ್ತು.